ರಾಜ್ಯದಲ್ಲಿ ನಾಳೆ 14 ಲೋಕಸಭಾ ಕ್ಷೇತ್ರಕ್ಕೆ ಮೊದಲ ಹಂತದಲ್ಲಿ ಚುನಾವಣೆ ನಡೀತಾ ಇದೆ. ಅದಕ್ಕೂ ಮುನ್ನ ದಿನ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನ ಚುನಾವಣಾ ಆಯೋಗ ಮಾಡಿಕೊಳ್ತಾ ಇದೆ. ಒಟ್ಟು 14 ಕ್ಷೇತ್ರ 247 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಎಲ್ಲ ಅಭ್ಯರ್ಥಿಗಳ ಹಣೆ ಬರಹ ಭವಿಷ್ಯ ನಾಳೆ ಮತದಾರ ಬರೆಯಲಿದ್ದಾನೆ. ಹಾಗಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಬಿರುಸಿನ ಪ್ರಚಾರ ನಡೀತಾ ಇದೆ. ಮನೆ ಮನೆ ಪ್ರಚಾರ ಮಾತ್ರ ಇವತ್ತು ನಡೆಯುವಂಥದ್ದು. ಬಹಳ ಇಂಪಾರ್ಟೆಂಟ್ ಡೇ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ. ಕ್ಷೇತ್ರದ ಚಿತ್ರಣ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಈಗ ಕೋಲಾರದಿಂದ ದೀಪಕ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ದೀಪಕ್, ಕೋಲಾರವು ಕೂಡ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಒಂದು. ಅಲ್ಲಿ ಬಹಳ ಬಂಡಾಯವನ್ನ ನಾವು ನೋಡಿದ್ವಿ. ಎಲ್ಲ ಕ್ಷೇತ್ರಗಳಿಗಿಂತಲೂ ಕೂಡ ಒಂದು ಹೆಜ್ಜೆ ಜಾಸ್ತಿನೇ ಅಲ್ಲಿ ಬಂಡಾಯ ಇದ್ದಂಥದ್ದು ನೋಡಿದ್ವಿ. ಒಳ ಏಟು ಯಾರಿಗೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಸೊ ಕ್ಷೇತ್ರದ ಚಿತ್ರಣ ಹೇಗಿದೆ? ನಾಳಿನ ಚುನಾವಣೆಗೆ ಏನ್ ಸಿದ್ಧತೆಗಳಾಗಿದೆ? ಖಂಡಿತವಾಗ್ಲೂ ವೀಣಾ, ಕಳೆದ 2019 ಚುನಾವಣೆಯನ್ನ ನಾವು ಪ್ರಿಡಿಕ್ಟ್ ಮಾಡಬಹುದಾಗಿತ್ತು. ಯಾವ ರೀತಿಯಾದಂತಹ ಫಲಿತಾಂಶ ಬರಬಹುದು ಅನ್ನುವಂಥದ್ದು. ಈಗ ಕೋಲಾರ ಜಿದ್ದಾಜಿದ್ದ ಕ್ಷೇತ್ರ ಆಗಿ ಪರಿಣಮಿಸಿರ್ತಕ್ಕಂಥದ್ದು. ಅಂದ್ರೆ ನೇರವಾಗಿ ಮಲ್ಲೇಶ್ ಬಾಬು ಮತ್ತೆ ಗೌತಮ್ ಅವರ ನಡುವೆ ಈಗ ಫೈಟ್ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ರಮೇಶ್ ಕುಮಾರ್ ಅವರ ಬಣ ಪ್ರತಿಷ್ಠೆಯಾಗಿ ಒಂದು ಚುನಾವಣೆಯನ್ನ ತೆಗೆದುಕೊಂಡು ಹಗಲಿರುಳು ಗೌತಮ್ ಅವರ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇದ್ರ ನಡುವೆ ಅಹಿಂದ ಮತದಾರರೇ ಕೋಲಾರದಲ್ಲಿ ನಿರ್ಣಾಯಕ ಆಗಿರೋದ್ರಿಂದ ಸಿದ್ದರಾಮಯ್ಯನವ್ರನ್ನೇ ಸ್ವತಃ 4 ಬಾರಿ ಕೋಲಾರ್ಗೆ ಕರೆಸಿ ನೇರವಾಗಿ ಅಹಿಂದ ನಾಯಕರನ್ನ ಪರಿಚಯ ಮಾಡಿಕೊಟ್ಟು ಅವರ ಮೂಲಕ ಮನವಿಯನ್ನ ಮಾಡ್ತಿರ್ತಕ್ಕಂಥದ್ದು. ಇದ್ರ ನಡುವೆ ಗ್ಯಾರಂಟಿ ಸ್ಕೀಮ್ಗಳು ಸಹ ಕೋಲಾರದಲ್ಲಿ ಕೆಲಸ ಮಾಡ್ತಾ ಇದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಒಂದು ವೇಳೆ ಏನಾದ್ರೂ ಗೌತಮ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದೆ ಆದ್ರೆ KH ಮುನಿಯಪ್ಪನವರ ರಾಜಕೀಯವನ್ನ ಕೋಲಾರದಿಂದ ದೂರ ಇಡಬಹುದು ಅನ್ನುವಂತ ರಣತಂತ್ರವನ್ನ ರಮೇಶ್ ಕುಮಾರ್ ಅವರು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಒಂದ್ ರೀತಿಯಾಗಿ ಸೀರಿಯಸ್ ಆಗಿ ಈ ಒಂದು ಚುನಾವಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದ್ರ ನಡುವೆ ಪ್ರಮುಖವಾಗಿ ಅಹಿಂದ ನಾಯಕರೇನಿದ್ದಾರೆ, ಜಮೀರ್ ಅಹಮದ್ ಆಗಿರ್ಬೋದು, ಕೃಷ್ಣ ಬೈರೇಗೌಡ ಆಗಿರ್ಬೋದು, MC ಸುಧಾಕರ್ ಅವರಾಗಿರ್ಬೋದು, ಬೈರತಿ ಸುರೇಶ್ ಅವರಾಗಿರ್ಬೋದು, ಎಲ್ಲಾ ನಾಯಕರು ಸಹ ಪ್ರತ್ಯೇಕವಾಗಿ ತಮ್ಮ ತಮ್ಮ ಸಮುದಾಯದ ಮುಖಂಡರನ್ನ ಭೇಟಿ ಮಾಡಿ ಕೋಲಾರದಲ್ಲೇ ಸಭೆ ನಡೆಸಿ ಮತಯಾಚನೆಯನ್ನ ಮಾಡಿದ್ದಾರೆ. ಇದ್ರ ನಡುವೆ ಅಹಿಂದ ನಾಯಕ ನಮ್ಮ ಸಿದ್ದರಾಮಯ್ಯನವರು ಅವ್ರ ವಿರುದ್ಧ ಏನಾದ್ರೂ ನೀವು ಈ ಬಾರಿ ನಿಂತ್ಕೊಂಡಿದ್ದೆ ಆದ್ರೆ CM ಸೀಟ್ಗೆ ಕಂಟಕವಾಗುತ್ತೆ ಎನ್ನುವಂತಹ ಟ್ರಂಪ್ ಕಾರ್ಡ್ ಅನ್ನ ಸಹ ಪ್ಲೇ ಮಾಡಿರ್ತಕ್ಕಂಥದ್ದು. ಇದ್ರ ನಡುವೆ JDS ನ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವ್ರಿಗೆ ಈ ಬಾರಿ BJP ಮತ್ತೆ JDS ಎರಡೂ ಪಕ್ಷಗಳ ಒಂದು ಬಲ ಸಿಕ್ಕಿರ್ತಕ್ಕಂಥದ್ದು. ಇದ್ರ ನಡುವೆ ಸ್ಥಳೀಯ ಅಭ್ಯರ್ಥಿ ಎನ್ನುವಂತಹ ಪ್ರಚಾರವನ್ನ ಮಾಡಿದ್ದಾರೆ. ಕಳೆದ 2 ವಿಧಾನಸಭಾ ಚುನಾವಣೆಯಲ್ಲಿ ಮಲ್ಲೇಶ್ ಬಾಬು ಅವರು ಸೋತಿದ್ದಾರೆ. ಆ ಒಂದು ಅನುಕಂಪ ನಮ್ಗೆ ಬರುತ್ತೆ ಎನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ. ಇದ್ರ ನಡುವೆ KH ಮುನಿಯಪ್ಪನವರ ಮುನಿಸ್ ಏನಿದೆ, ಆ ಒಂದು ಮುನಿಸನ್ನ ಯಾವ ರೀತಿಯಾಗಿ ಲಾಭ ಪಡ್ಕೊಳ್ತಾರೆ ಮಲ್ಲೇಶ್ ಬಾಬು ಅನ್ನುವಂಥದ್ದು ಬಹಳಷ್ಟು ಈಗ ನಿರೀಕ್ಷೆ ಇದೆ. ಹೀಗಾಗಿ ಈ ಒಂದು ಕ್ಷೇತ್ರ ಸಾಕಷ್ಟು ಜಿದ್ದಾಜಿದ್ದಿಯಿಂದ ಕೂಡಿರ್ತಕ್ಕಂಥದ್ದು ವೀಣಾ. ಈಗ ಆಲ್ರೆಡಿ ಜಿಲ್ಲಾಧಿಕಾರಿಗಳು ಮತ್ತೆ ಚುನಾವಣಾಧಿಕಾರಿಗಳು ಸಾಕಷ್ಟು ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಸುಮಾರು 2097 ಮತಗಟ್ಟೆಗಳನ್ನ ನಿರ್ಮಾಣ ಮಾಡಿ ಇವತ್ತು ಎಲ್ಲಾ ಬೂತ್ಗಳಿಗೂ ಸಹ ಒಂದು ಚಲಾವಣೆ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಬಿಗಿ ಬಂದೋಬಸ್ತ್ ಮತ್ತೆ ಪ್ಯಾರಾ ಮಿಲಿಟರಿಯ ಪಡೆಗಳನ್ನ ನೇಮಿಸಿಕೊಂಡು ಭದ್ರತೆ ನಡುವೆ ಎಲ್ಲೂ ಸಹ ಹಣ ಹೆಂಡದ ಹೊಳೆ ಅರಿಬಾರ್ದು ಅನ್ನುವಂತ ನಿಟ್ಟಿನಲ್ಲೂ ಸಹ ಬಹಳಷ್ಟು ಭದ್ರತೆ ಮತ್ತೆ ಸುರಕ್ಷಿತವಾಗಿ ಚುನಾವಣೆ ಮಾಡೋದಕ್ಕೆ ಈಗ ತಯಾರಿಯನ್ನು ಸಹ ಮಾಡ್ಕೊಂಡಿರ್ತಕ್ಕಂಥದ್ದು ವೀಣಾ. ಎಸ್ ದೀಪಕ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.